ಹಲೋ ಎವ್ರಿವನ್, ವೆಲ್ಕಮ್ ಟು ರೇಖಾ ಕ್ರಿಯೇಷನ್ಸ್. ಆರೆಳೆ ದಾರವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ನಿನ್ನೆ ಒಂದು ಶಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಬೇಕಿದ್ರೆ ನೀವು ನೋಡ್ಕೊಳ್ಬೋದು. ಈ ರೀತಿಯಾಗಿ ಆರೆಳೆ ದಾರವನ್ನು ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ನಾಟ್ ಹಾಕೋಬೇಕಾಗತ್ತೆ. ಈ ಥರ ಇದನ್ನು ನಾಟ್ ಹಾಕೊಂಡ್ಬಿಟ್ಟು ಸೀರೆ ಸೆರಗಿಗೆ ಫ್ರಂಟನ್ನು ಮೇಲ್ ಮಾಡಿ ಈ ನಾಟ್ ಹಾಕಿರೋದು ಕೆಳಗಡೆ ಬರೋ ಥರ ಹಿಡ್ಕೊಳ್ಬೇಕು. ಈ ಉಳಿದಿದ್ದ ಎಳೆಗಳನ್ನು ಈ ರೀತಿ ಕೈಯಲ್ಲಿ ಈ ಥರ ಸುತ್ತಕೊಳ್ಬೇಕು, ನೀಟಾಗಿ ಸುತ್ತಕೊಳ್ಬೇಕು. ಅವಾಗ ಈ ಥರ ನಾಟ್ ಹಾಕಿರೋದು ಇಲ್ಲಿರುತ್ತೆ. ಇದನ್ನು ಸೀರೆ ಹಿಂದ್ಗಡೆ, ಸೆರಗಿನ ಹಿಂದ್ಗಡೆ ಹಿಡ್ಕೋಬೇಕು. ಈ ರೀತಿಯಾಗಿ ಹಿಂದ್ಗಡೆ ಹಿಡ್ಕೊಂಡು ಮೇಲ್ಗಡೆಯಿಂದ ಟುಲಿಪ್ ನೀಡಲಿಂದ ಈ ಎಳೆಯನ್ನು ಎಳ್ಕೊಳ್ಬೇಕು. ಈ ರೀತಿಯಾಗಿ ಇದು ಮೇಲ್ಗಡೆ ಬರುತ್ತೆ. ಆವಾಗ ಒಂದು ನಾಟ್ ಹಾಕ್ಕೊಳ್ಬೇಕು. ಹಾಗೆ ಸೀರೆಯನ್ನು ತಿರುಗಿಸಿ ಈ ದಾರನ ಹಿಂದ್ಗಡೆ ಹೀಗೆ ಹಿಡ್ಕೊಳ್ಬೇಕು. ಮತ್ತೆ ಒಂದು ಈ ರೀತಿ ಸೀರೆಯಲ್ಲಿ ಹಾಕ್ತಾ ಈ ದಾರವನ್ನು ನೀಟಾಗಿ ಹಿಡ್ಕೊಂಡು ಮ್ಯಾನೇಜ್ ಮಾಡ್ತಾ ಮತ್ತೆ ಒಂದು ನಾಟನ್ನು ಹಾಕಿ ಎಳ್ಕೊಳ್ಬೇಕು. ಇದರಿಂದ ಹೀಗೆ ಒಳಗಡೆ ಒಂದು ದಾರವನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಇವಾಗ 4 ಚೈನ್ಸನ್ನು ಹಾಕಬೇಕು. 1 2 3 ಆ್ಯಂಡ್ 4. ಇವಾಗ ಈ 4 ಚೈನ್, ಒಬ್ಬೊಬ್ಬರು 5 ಚೈನ್ ಕೂಡ ಹಾಕ್ಬೋದು. ನಮಗೆ ಹತ್ತಿರ ಬೇಕು ಬೇಬಿ ಕುಚ್ ಅನ್ನೋದಾದರೆ 4 ಹಾಕಬೇಕು. ಸ್ವಲ್ಪ ದೂರ ಬೇಕು ಅನ್ನೋದಾದರೆ 5 ಚೈನ್ಸ್ ಕೂಡ ಹಾಕೋಬೋದು. ಇವಾಗ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸೀರೆಯನ್ನು ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಹಿಂಗೆ ಎಳ್ಕೊಂಡು ಇದನ್ನು ನಿಡಲನ್ನು ಒಳಗಡೆ ಕಳಿಸ್ಬೇಕು. ಅಂದರೆ ನಮಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅನ್ನೋ ತಿಳಿಯುತ್ತೆ. ಆವಾಗ ನಿಡಲನ್ನು ಮತ್ತೆ ಎಳೆದ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಸೀರೆಯಿಂದ ಚುಚ್ಚಬೇಕು. ಚುಚ್ಚಿ ಮತ್ತೆ ದಾರವನ್ನು ಮೇಲ್ಗಡೆ ಎಳ್ಕೊಳ್ಬೇಕು. ಮತ್ತೆ ಒಂದು ನಾಟ್ ಹಾಕಬೇಕು. ಈ ರೀತಿಯಾಗಿ ಸೀರೆ ಎಂಡ್ವರೆಗೂ 1 2 3 4 ನಾಟ್ಗಳನ್ನು ಹಾಕ್ತಾ ಹೋಗಬೇಕು. ಇದನ್ನು ಸರಿಯಾಗಿ ಈ ರೀತಿ ಇದನ್ನು ತುಂಬ ಹತ್ತಿರ ಹಾಕಿದರೆ ಚೈನ್ ಎದ್ದು ನಿಲ್ಲುತ್ತೆ. ಸ್ವಲ್ಪ ಸೀರೆಯನ್ನು ಜಗ್ಗಿ ಹಾಕಿಬಿಟ್ರೆ ಸೆರಗು ಮುದುಡಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಚೈನ್ಸ್ ಅಲ್ಲಿಗೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಬರುತ್ತೆ. ಸೀರೆ ಎಂಡ್ವರೆಗೂ ಇದೇ ರೀತಿಯಾಗಿ ಹಾಕ್ತಾ ಹೋಗಬೇಕಾಗತ್ತೆ. ಆರೆಳೆ ದಾರ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತಿಳಿಯಲಿಕ್ಕೆ ಆಗದೆ ಹೋದರೆ ನೀವು ಅದನ್ನು ನನ್ನ ಶಾರ್ಟಿಂದ ಕಲ್ತ್ಕೊಳ್ಬೋದು. ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಸಾರಿಯನ್ನು ಇದೇ ರೀತಿ ಮಾಡ್ತಾ ಹೋಗಬೇಕು. ನಿಮಗೆ ಚೈನ್ ಮಾಡ್ಕೊಳ್ಳೋದು ಸಿಲ್ಕ್ ಥ್ರೆಡ್ಡಲ್ಲಿ ಆ ಟುಲಿಪ್ ನೀಡಲ್ನ ಶಾರ್ಪ್ನಿಂದ ಅಷ್ಟೊಂದು ಸರಿಯಾಗಿ ಗೊತ್ತಾಗದೆ ಹೋದರೆ, ಯಾವ ರೀತಿ ಮಾಡ್ಬೇಕಂತಂದು ತಿಳಿದೇ ಹೋದರೆ ಸಿಲ್ಕ್ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ ಗೊತ್ತಿರಲ್ಲ ಹೇಗೆ ಚೈನ್ ಮಾಡಬೇಕು ಅಂತ. ನೀವು ಅದನ್ನು ಫಸ್ಟ್ ಈ ಥರ ಉಲನ್ನಲ್ಲಿ ಈ ಥರ ಸುಜೇನ್ ಮೂಲಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಹೀಗೆ ಒಂದು ನಾಟ್ ಹಾಕ್ಕೊಂಡು ಹೀಗೆ ಇದರಿಂದ ಇದು ಮೇಲ್ಗಡೆ ಇರಬೇಕು. ಇದು ತುದಿ ಮೇಲ್ಗಡೆ ಬಂದು ಅದನ್ನು ಈ ರೀತಿಯಾಗಿ ಎಳ್ಕೊಂಡು ಇದು ಕೆಳಗಡೆ ಹೋಗ್ಬೇಕು. ಆವಾಗ ತುದಿ ಈ ರೀತಿ ಹೀಗೆ ಮೇಲ್ಗಡೆ ಬರೋದು, ಹೀಗೆ ಇದನ್ನ ಹಾಕ್ಕೊಳ್ಳೋದು ಇದರಲ್ಲಿ ಈ ರೀತಿ ಇದು ಕೆಳಗಡೆ ಆಗಿ ಈ ರೀತಿ ಎಳಿತಾ ಹೋಗಬೇಕು. ಈ ರೀತಿಯಾಗಿ ನೀವು ಇಲ್ಲಿ ಚೈನನ್ನು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಸಿಲ್ಕ್ ಥ್ರೆಡಲ್ಲಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲದೆ ಹೋದರೆ ಥ್ರೆಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಥ್ರೆಡ್ ತುಂಬ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಈ ರೀತಿ ಉಲನ್ ಮೂಲಕ ನೀವು ಪ್ರಾಕ್ಟೀಸ್ ಮಾಡಿ. ಬಿಗ್ನರ್ಸ್ ಆಗಿದ್ದರೆ, ನಮಗೆ ಚೈನ್ ಹಾಕೋಕ್ಕೆಲ್ಲ ಬರುತ್ತೆ ಅನ್ನೋರಾದರೆ ನೀವು ಡೈರೆಕ್ಟಾಗಿ ಸಿಲ್ಕ್ ಥ್ರೆಡ್ ಮೂಲಕನೇ ಮಾಡೋದನ್ನು ಕಲ್ತ್ಕೊಳ್ತಾ ಹೋಗ್ಬೋದು. ತುಂಬಾ ಈಸಿ ವೇ ಇದು ಬೇಬಿ ಕುಚ್. ಈ ರೀತಿ ಯಾಕೆ ಚೈನ್ ಹಾಕೋದಂದರೆ
ಡೈರೆಕ್ಟಾಗಿ ನಾವು ತುಲಿಪ್ ನೀಡಲಿಂದ ಹೋಲ್ ಮಾಡಿ ಹಾಕೋದ್ರಿಂದ ಕೆಲವೊಂದು ಸರಿ ಸೀರೆ ಎಳೆಗಳ ಹಾಳಾಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಕೂಡ ಟ್ರೈ ಮಾಡಿದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ರೀತಿ ಚೈನ್ ಮಾಡೋದನ್ನು ಕಲಿತಾ ಹೋಗಬೇಕು. ಹೀಗೆ ಕೊನೆವರೆಗೂ ತುಂಬ ನೀಟಾಗಿ ಹಾಕ್ತಾ ಬರಬೇಕು. ಚೈನನ್ನು 4 ಚೈನ್ ಹಾಕ್ಕೊಂಡು ಲಾಸ್ಟ್ ಚೈನ್ ಆಗಿರುತ್ತೆ ಇದು. ಹೀಗೆ 4 ಚೈನ್ ಹಾಕಿಬಿಟ್ಟು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಬಿಟ್ಟು ಪಾಯಿಂಟನ್ನು ಎಳೆದ್ಬಿಟ್ಟು ಅಲ್ಲಿಗೆ ಹಾಕಬೇಕು. ಈ ರೀತಿಯಾಗಿ ಮೇಲ್ಗಡೆ ತಗೊಂಡು ಮತ್ತೆ ಒಂದ್ಸರಿ ದಾರದಳೆಯಿಂದ ಒಳಗಡೆ ಎಳಿಬೇಕು. ಹೀಗೆ ತೆಗೆದುಕೊಂಡ ನಂತರ ಈ ಥರ ದಾರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನೋಡಿಬಿಟ್ಟು ತೆಗೆದುಕೊಳ್ಬೇಕು. ಇದನ್ನು ಮತ್ತೆ ಒಂದು ಸಾರಿ ಸ್ಯಾರಿ ಸೆರಗಲ್ಲಿ ಈ ರೀತಿಯಾಗಿ ಚುಚ್ಚಿ ಮತ್ತೊಂದು ಎಳೆಯನ್ನು ತೆಗೆದುಕೊಳ್ಬೇಕು. ಹೀಗೆ ಈ ರೀತಿಯಾಗಿ ಎಳ್ಕೊಂಡು ದಾರವನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ಹೋಲ್ ಸ್ಯಾರಿ ಈ ರೀತಿಯಾಗಿ ರೆಡಿಯಾಗಿರುತ್ತೆ. ಕಂಪ್ಲೀಟಾಗಿ ಯಾವುದೇ ರೀತಿಯ ಸುಂಕಿಲ್ಲದೆ ರೆಡಿಯಾಗಿದೆ. ಈ ರೀತಿ ರೆಡಿ ಮಾಡಿಕೊಂಡ ನಂತರ ನಾವು ಇದಕ್ಕೆ ಬೇಬಿ ಕುಚ್ಚನ್ನು ಹಾಕೋದನ್ನು ಪ್ರಾರಂಭಿಸೋಣ. ಈಗ ಕ್ರೋಶ ಮಾಡ್ಕೊಂಡಿರುವಂಥ ಸಾರಿಗೆ ಬೇಬಿ ಕುಚ್ಚು ಹಾಕೋಣ. ಬೇಬಿ ಕುಚ್ಚು ಹಾಕಲು ನಾನು 2 ಕಲರ್ ಸಾರಿಯ ಕಾಂಟ್ರಾಸ್ಟ್ ಕಲರ್ ಇರುವಂಥ 2 ಸೀರೆಗಳನ್ನು ನಾನು ಈ ರೀತಿ 120 ಎಳೆಗಳನ್ನು ಮಾಡಿಕೊಂಡು ಅದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಮಾಡ್ಕೊಂಡಿರೋ ಕ್ರೋಶ ಒಳಗೆ ಹಾಕಿ ಬೇಬಿ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ ಸ್ವಲ್ಪ ಮೀಡಿಯಂ ಸೈಜ್ ಮಾಡ್ಕೊತಿದ್ರೆ ಮೀಡಿಯಂ ಸೈಜ್ ಬೇಬಿ ಕುಚ್ಚನ್ನು ನಾವು ರೆಡಿ ಮಾಡಬೇಕಾಗುತ್ತೆ. ಇವಾಗ ಒಂದು ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡ್ಡನ್ನು ಜರಿ ಥ್ರೆಡ್ ಇರುತ್ತಲ್ಲ ಆ ಜರಿ ಥ್ರೆಡ್ಡನ್ನು ಹಾಕಿಬಿಟ್ಟು ಅದನ್ನು ಕೆಳಗಡೆಯಿಂದ ಮೇಲ್ಗಡೆಗೆ ಹಾಕಬೇಕು. ನೀಡಲನ್ನು ಈ ರೀತಿಯಾಗಿ ಒಂದು 2 ಅಥವಾ 3 ಟೈಮ್ಸ್ ನಾವು ಅದಕ್ಕೆ ನಾಟ್ ಹಾಕಬೇಕು ನಮ್ಮದು ಬೇಬಿ ಕುಚ್ಚಿಗೆ. ಇದರಿಂದ ಬೇಬಿ ಕುಚ್ಚು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಸಿಲ್ಕ್ ಥ್ರೆಡ್ ಬಳಸೋದ್ರಿಂದ ತುಂಬ ಗಟ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ಸಿಲ್ಕ್ ಥ್ರೆಡ್ ಮೂಲಕವೇ ನಾವು ಬೇಬಿ ಕುಚ್ಚಿಗೆ ನಾಟ್ ಹಾಕಬೇಕಾಗುತ್ತೆ. ಹೀಗೆ ಪ್ರತಿಯೊಂದು ಕ್ರೋಶಗೂ ನಾವು ಬೇಬಿ ಕುಚ್ಚನ್ನು ಮಾಡ್ಕೊತಾ ಹೋಗಬೇಕು. ನಾನು ಕೇವಲ 4 ಚೈನ್ಗಳನ್ನು ಹಾಕಿರೋದ್ರಿಂದ ತುಂಬ ಹತ್ತಿರ ಬರುತ್ತೆ ಬೇಬಿ ಕುಚ್ಚು. ನೀವು ಬೇಕಿದ್ರೆ 5 ಕ್ರೋಶ ಕೂಡ ಹಾಕಬಹುದು. ಇವಾಗ ಮೇಲ್ಗಡೆಯಿಂದ ಕೆಳಗಡೆ ನಿಳಲನ್ನು ಎಳಿಬೇಕು. ನಾನು ಈ ಸಾರಿಗೆ 2 ಕಲರ್ನ 3 ಕುಚ್ಚಗಳನ್ನು ಹಾಕ್ತಾ ಇದ್ದೀನಿ. ಕಟರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೀಸರ್ಗಿಂತ ಬೇಬಿ ಕುಚ್ಚು ಹಾಕಲಿಕ್ಕೆ ಕಟರ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಫೈನಲ್ ಲುಕ್.